ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದಿಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ನರಸಿಂಹ 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 ನರಸಿಂಹ. ಗುಣಪೂರ್ಣನಾದ ನರಸಿಂಹನನ್ನು ಸ್ಮರಿಸಿ ಸಕಲ ದುಷ್ಟ ಶಕ್ತಿಗಳ ದಮನ ಮಾಡುವ ನರಸಿಂಹನನ್ನು ಸ್ಮರಿಸಿ ಎಲ್ಲ ದುಷ್ಟ ಶಕ್ತಿಗಳ ನಿವಾರಣೆಯನ್ನು ಮಾಡುವ ರುದ್ರಾಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹನ ಸ್ಮರಣೆಯನ್ನು ಮಾಡಿ ರೋಗ ರುಜಿನಗಳನ್ನು ದೂರ ಮಾಡುವ ಕಾರಣಕ್ಕಾಗಿಯೇ ರುದ್ರಾಂತ ಕರೆಸಿಕೊಂಡವನು. ರುದ್ರದೇವರೂ ಸರಿ, ಮುಖ್ಯಪ್ರಾಣದೇವರೂ ಸರಿ, ಅಂತರ್ಯಾಮಿಯಾದ ನರಸಿಂಹದೇವರೂ ಸರಿ. ರುಜಂ ದ್ರಾವಯತೆ ರುದ್ರಃ. ರುಕ್ ರೋಗ, ಅದನ್ನು ಓಡಿಸ್ತಾನೆ, ದೂರ ಮಾಡುತ್ತಾನೆ. ಪಾಪಗಳ ಕಾರಣಕ್ಕಾಗಿ ಬಂದ ರೋಗಗಳನ್ನು ನಾಮಸ್ಮರಣೆ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡದ್ದಕ್ಕೆ ಕ್ಷಮಾಸಾಗರನಾದ ಪರಮಾತ್ಮ ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ಪಾಪಗಳನ್ನು ಪರಿಹರಿಸಿ ಪಾಪಗಳ ಕಾರಣಕ್ಕಾಗಿ ಬಂದ ಈ ಎಲ್ಲ ರೋಗಗಳ ತಾಪಗಳನ್ನು ದೂರ ಮಾಡ್ತಾನೆ. ಆದ್ದರಿಂದಲೇ ರುದ್ರ ಮಹಾಶಿವ, ಪಾರ್ವತೀಪತಿ, ಮಹಾದೇವರು ನಮ್ಮ ರೋಗಗಳ ಪರಿಹಾರ ಮಾಡುತ್ತಾರೆ ಎನ್ನುವುದಕ್ಕಾಗಿ ಅವರೂ ರುದ್ರರು. ಅವರಲ್ಲಿ ಅಂತರ್ಯಾಮಿಯಾಗಿರುವ ಮುಖ್ಯಪ್ರಾಣದೇವರು ನಮ್ಮ ರೋಗಗಳ ಪರಿಹಾರ ಮಾಡುತ್ತಾರೆ ಅನ್ನುವುದಕ್ಕಾಗಿ ಅವರನ್ನೂ ರುದ್ರ ಅಂತ ಕರೀತಾರೆ. ರುಜಂ ದ್ರಾವಯತೆ ಯಸ್ಮಾದ್ ರುದ್ರಸ್ತಸ್ಮಾತ್ ಜನಾರ್ದನಃ. ರೋಗಗಳ ಪರಿಹಾರ ಮಾಡುವ ಕಾರಣ ಸರ್ವಾಂತರ್ಯಾಮಿಯಾದ ಭಗವಂತ, ಅವನು ರುದ್ರ. ರುದ್ರ ರುದ್ರ ಮಹಾರುದ್ರ
ರೋಗಗಳ ಪರಿಹಾರ ಮಾಡುತ್ತಾನೆ. ಆ ಕಾರಣಕ್ಕಾಗಿ ರುದ್ರ ಮಹಾಭಯಂಕರ, ರೋಗಗಳಿಗೆ ಭಯಂಕರ, ದುಷ್ಟಶಕ್ತಿಗಳಿಗೆ ಭಯಂಕರ. ರುದ್ರ ಮಹಾರುದ್ರ, ರುದ್ರ ಮಹಾರುದ್ರ. ಅಂತಹ ಮಹಾರುದ್ರನಾದ, ರೋಗಗಳ ಪರಿಹಾರಕನಾದ ಸ್ವಾಮಿ ನರಸಿಂಹ. ನರಸಿಂಹ 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 ನರಸಿಂಹ. ನಿರಂತರವಾಗಿ ಭಗವಂತನ ನಾಮದ ಉಚ್ಚಾರಣೆಯನ್ನು ಮಾಡುವಾಗ ಶ್ವಾಸವಾಯುವಿನ ನಿರೋಧವಾಗತ್ತೆ. ಶ್ವಾಸವಾಯುವಿನ ನಿರೋಧ ಮಾಡಿ ನಾಮ ಸಂಕೀರ್ತನವನ್ನು ಮಾಡಬೇಕಾಗತ್ತೆ. ಅದೊಂದು ರೀತಿಯ ಪ್ರಾಣಾಯಾಮ, ಪ್ರಾಣ ನಿರೋಧ, ಪ್ರಾಣಶಕ್ತಿಯ ಜಾಗರಣ. ಅದರಿಂದ ನಮ್ಮ ದೇಹದೊಳಗಿನ ದೋಷಗಳ ನಿವಾರಣೆ. ನಮ್ಮ ದೇಹದ ಎಲ್ಲ ಅಂಗಗಳು ಶುದ್ಧವಾಗ್ತಾ ಇವೆ ಅಂತ ಭಾವಿಸಿ, ಲಂಗ್ಸ್ಗಳೆಲ್ಲ ಶುದ್ಧವಾಗ್ತದೆ, ಅಶುದ್ಧಿಯೆಲ್ಲ ದೂರ, ಏನೇನು ಇನ್ಫೆಕ್ಷನ್ಗಳು, ದೋಷಗಳು ಎಲ್ಲವೂ ದೂರ. ಪ್ರಾಣಶಕ್ತಿಯ ಪ್ರಚೋದನೆ. ನಾಮಸಂಕೀರ್ತನ ಮಾಡುವಾಗ ತನ್ನಷ್ಟಕ್ಕೆ ತಾನೇ ಆಗುವ ಪ್ರಾಣಾಯಾಮ. ಜೊತೆಗೆ ಆ ಭಗವಂತನ ನಾಮದ ಅರ್ಥದ ಚಿಂತನ, ಭಕ್ತಿಯಿಂದ ಮಾಡುವ ಪ್ರಾರ್ಥನೆ, ಅಂತರ್ಯಾಮಿಯಾದ ಆ ಭಗವಂತನ ಶಕ್ತಿಯ ಪ್ರಾದುರ್ಭಾವ. ಎಲ್ಲಿ ಉಳಿಯಬೇಕು ಆ ಎಲ್ಲ ರೋಗಗಳು, ದೋಷಗಳು ಹೆದರಿ ಓಡಿ ಹೋಗ್ತವೆ, ಅಂಜಿ ಓಡಿ ಹೋಗ್ತವೆ, ಹಿಂದೆ ತಿರುಗಿ ನೋಡದಂತೆ ಓಡಿ ಹೋಗ್ತವೆ, ಗಾಬರಿಯಾಗಿ ಕಾಲಿಗೆ ಬುದ್ಧಿ ಹೇಳುತ್ತವೆ. ನರಸಿಂಹ 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 ನರಸಿಂಹ. ವಿಠ್ಠಲ 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 ವಿಠ್ಠಲ. ನರಸಿಂಹ 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 ನರಸಿಂಹ. ತಪ್ಪುಗಳನ್ನು ಮಾಡುವಾಗ ಮೈಮೇಲೆ ಎಚ್ಚರ ಇಲ್ಲದಂತೆ ತಪ್ಪುಗಳನ್ನು ಮಾಡ್ತೇವೆ. ನಗನಗತಾ ತಪ್ಪುಗಳನ್ನು ಮಾಡ್ತೇವೆ, ಅಳತಾ ಅದರ ಫಲವನ್ನು ಅನುಭವಿಸ್ತೇವೆ. ತಪ್ಪು ಮಾಡುವಾಗ, ಮನಬಂದಂತೆ ವರ್ತನೆ ಮಾಡುವಾಗ ಮುಖದ ಮೇಲೆ ನಗು, ಅದರ ಪ್ರತಿಫಲವನ್ನು ಅನುಭವಿಸುವಾಗ ಅಳು. ಆ ತರಹದ ತಪ್ಪುಗಳು ನಮ್ಮಿಂದ ನಡೆಯದಂತೆ ಭಗವಂತ ನಮ್ಮನ್ನು ರಕ್ಷಿಸಲಿ, ಮಾಡಿದ ತಪ್ಪುಗಳನ್ನು ಮನ್ನಿಸಲಿ. ಈ ನಾಮಸ್ಮರಣೆಯೇ ಒಂದು ಪ್ರಾಯಶ್ಚಿತ್ತ ಅಂತ ಭಗವಂತನೇ ಹೇಳಿದ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಿದ್ದಕ್ಕೆ, ದೇವರೇ ಅನುಷ್ಠಾನ ಮಾಡಿಸಿದ್ದಕ್ಕೆ ಮಾಡಿದ ಪಾಪಗಳನ್ನು ಕಳೆದು ಈ ನಾಮ ಸಂಕೀರ್ತನದ ಪುಣ್ಯದ ಫಲವಾಗಿಯೇ ಪ್ರಸನ್ನನಾಗಿ ಮತ್ತೆ ಇಂತಹ ಪಾಪಗಳನ್ನು ಮಾಡದಂತೆ ನಮ್ಮನ್ನು ಪ್ರಚೋದಿಸಲಿ.
ನರ ಸಿಂಹ ನರ ಮಾನವ. ಸಿಂಹ ಉಗ್ರವಾದಂತಹ ಕ್ರೂರವಾದ ಹಿಂಸ್ರವಾದ ಪಶು. ನಾವೆಲ್ಲ ಸಿಂಹದಂತೆ ಉಗ್ರರಾಗಿ ಕ್ರೂರರಾಗಿ ಇನ್ನೊಬ್ಬರ ಜೊತೆಗೆ ವರ್ತನೆಯನ್ನು ಮಾಡುವಂಥವರು. ಮನಸ್ಸಿನಿಂದ ಮಾತಿನಿಂದ ಕೃತಿಯಿಂದ ಉಗ್ರರಾಗಿ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡುವ ಮೂಲಕ ಪಾಪಗಳನ್ನು ಗಳಿಸಿದವರು. ಸಿಂಹದಂತೆ, ಇಲ್ಲಿ ಸಿಂಹ ಇದು ಉಗ್ರತೆಯ ಸಂಕೇತ. ಸಿಂಹದಂತೆ ಇದ್ದವರನ್ನು ನರರನ್ನಾಗಿ ಮಾಡುವ ವ್ಯಕ್ತಿ ಸ್ವಾಮಿ ನರಸಿಂಹ. ಸಿಂಹಾಃ ಸಿಂಹಸದೃಶಾಃ ಅಪಿ ನರಾಃ ಯಸ್ಮಾತ್ ಸಹ ನರಸಿಂಹಃ. ಸಿಂಹದಂತೆ ಉಗ್ರರಾಗಿದ್ದವರು. ಕೆಲವರೆಲ್ಲ ಇರ್ತಾರೆ, ಕೆಟ್ಟ ಮಾತನಾಡುವುದಿಲ್ಲ, ಕೈಯೆತ್ತಿ ಒಬ್ಬರ ಜೊತೆಗೆ ಜಗಳ ಆಡುವುದಿಲ್ಲ, ಮಾತಿನಿಂದ ಕೃತಿಯಿಂದ ಕೆಟ್ಟು ಮಾತನಾಡಿದ್ದು ಕೆಟ್ಟು ಮಾಡಿದ್ದು ಗೊತ್ತಿಲ್ಲ, ಆದರೆ ಮನಸ್ಸು ಮಾತ್ರ ಬಹಳ ಉಗ್ರ. ಇನ್ನೊಬ್ಬರ ಉತ್ಕರ್ಷವನ್ನು ಸಹನೆ ಮಾಡೋದಿಲ್ಲ, ಇನ್ನೊಬ್ಬರನ್ನು 4 ಜನ ಹೊಗಳ್ತಾರೆ, ಸಹನೆಯಾಗೋದಿಲ್ಲ. ಇನ್ನೊಬ್ಬರಿಗೆ ಹಣ ಬರುತ್ತೆ, ಸಹನೆಯಾಗೋದಿಲ್ಲ. ಅವರಿಗೆ ದೊಡ್ಡ ಅಧಿಕಾರ ಸಿಗತ್ತೆ, ಸಹನೆಯಾಗುವುದಿಲ್ಲ. ಇನ್ನೊಬ್ಬರಿಗೆ ದೊಡ್ಡ ಮನೆ ಇದೆ, ಕಾರಿದೆ, ಆಳು ಮನುಷ್ಯರಿದ್ದಾರೆ, ಸಹನೆಯಾಗುವುದಿಲ್ಲ. ನಗತಾ ಮಾತಾಡ್ತಾನೆ, ಜೊತೆಗೆ ಓಡಾಡ್ತಾನೆ, ಆದರೆ ಮನಸ್ಸಿನಲ್ಲಿ ಮಾತ್ರ ಯಾವುದಕ್ಕೂ ಸಹನೆ ಇಲ್ಲ. ಹೇಗಾದರೂ ಇವನ ಅಧಿಕಾರ ತಪ್ಪಬೇಕು, ಇವನಿಗೆ ಈ ಸೌಭಾಗ್ಯ ಇರಬಾರದು, ಇವನಿಗಿಷ್ಟು ಹಣ ಬರಬಾರದು, ಇವನ ಮಾತು ಯಾರೂ ಕೇಳಬಾರದು, ಯಾರೂ ಇವನ ಜೊತೆಗೆ ಮಾತಾಡಿಸಬಾರ್ದು, ಇವನಿಗೆ ಇಷ್ಟು ಭಾರೀ ಕಾರು, ನನಗಿಲ್ಲದೇ ಇದ್ದಷ್ಟು ದೊಡ್ಡ ಭಾರೀ ಕಾರುಗಳು, ಇಷ್ಟೆಲ್ಲ ವೈಭವ ಇವನಿಗಿರಬಾರ್ದು. ಹೀಗೆ ಮನಸ್ಸಿನಲ್ಲಿಯೇ ಆ ಸಂತಾಪ, ಉಗ್ರ ವಿಚಾರಗಳು, ಮನಸ್ಸಿನಲ್ಲಿ ಬರುವ ಉಗ್ರ ವಿಚಾರಗಳು. ಮಾನಸ ಸಿಂಹ, ಮಾನಸಿಕವಾಗಿ ಉಗ್ರ. ಈ ತರಹದ ಮಾನಸಿಕವಾದ ಉಗ್ರತೆ, ನಾನೊಬ್ಬರಿಗೆ ಒಂದು ಕೆಟ್ಟು ಮಾಡಿಲ್ವಲ್ಲ ಅಂತ ಸಮಾಧಾನ ಪಡೋ ಹಾಗಿಲ್ಲ. ಮನಸ್ಸಿನಲ್ಲಿ ಕೆಟ್ಟದಾಗಲಿ ಅಂತ ಬಯಸಿದ್ದು ಕೂಡ ಒಂದು ಪಾಪವೇ. ಆ ಪಾಪವು ದೇವರ ಕೋಪಕ್ಕೆ ಕಾರಣ, ದೊಡ್ಡವರ ಶಾಪಕ್ಕೆ ಕಾರಣ, ನಮ್ಮ ತಾಪಕ್ಕೆ ಕಾರಣ. ಆ ಮಾನಸಿಕ ಉಗ್ರತೆ ನಮ್ಮಲ್ಲಿ ಉಂಟಲ್ವ, ಸಿಂಹ ಆಗಿದ್ದೇವಲ್ವ, ಮನಸ್ಸಿನಲ್ಲಿಯೇ ಉಗ್ರ ವಿಚಾರಗಳನ್ನು ಮಾಡಿ ಮಾನಸ ಪಾಪಗಳನ್ನು ಎಸಗುತ್ತಿದ್ದೇವಲ್ಲ, ಆ ಮಾನಸ ಪಾಪಗಳನ್ನು ಪರಿಹರಿಸಿ, ಮಾನಸಿಕ ಸಿಂಹತೆಯನ್ನು ಉಗ್ರತೆಯನ್ನು ಪರಿಹರಿಸಿ, ಮಾನವನಂತೆ ಸೌಮ್ಯನಾಗಿರುವುದಕ್ಕೆ. ಮಾನವನೇ ದುಷ್ಟ, ಆದರೆ ಇಲ್ಲಿ ಮಾನವ, ನರ ಅನ್ನುವ ಶಬ್ದ ಸೌಮ್ಯತೆಯ ಸಂಕೇತದಲ್ಲಿ ಬಳಸಿದ್ದು. ಮಾನಸಿಕ ಸಿಂಹತೆ ಉಗ್ರತೆಯನ್ನು ಪರಿಹರಿಸಿ ಮಾನಸಿಕ ಸೌಮ್ಯತೆಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸು ಸ್ವಾಮಿ ನರಸಿಂಹ. ಸಿಂಹನನ್ನು ನರನನ್ನಾಗಿ ಮಾಡು. ಅಹಂಕಾರದ ಅಮಲಿನಲ್ಲಿ ಉಗ್ರತೆಯಿಂದ ಮೆರೆಯುವ ನನ್ನನ್ನು
ಸೌಮ್ಯವಾಗಿ ನಿನ್ನ ಚಿಂತನ ಮಾಡುವುದರೊಳಗೆ, ಇನ್ನೊಬ್ಬರನ್ನು ಪ್ರೀತಿಸುವುದರೊಳಗೆ ಪ್ರಚೋದನೆ ಮಾಡು. ನರಸಿಂಹ 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 ನರಸಿಂಹ. ಆ ಮಾನಸಿಕವಾದ ಉಗ್ರತೆಯಿಂದ ನಾನೇನು ಅನುಭವಿಸುತ್ತಾ ಇದ್ದೇನೆ, 100 100 1000 1000 ಈ ತರಹದ ಎಲ್ಲ ಕಷ್ಟಗಳನ್ನು ಇನ್ನು ಮುಂದೆ ಮತ್ತೆ ಅನುಭವಿಸದಂತೆ ನನ್ನನ್ನು ಶುದ್ಧಗೊಳಿಸು. ಮಾಡೋದು ನಾನು ಮಾಡ್ತೇನೆ ತಪ್ಪು, ನೀನು ಮಾತ್ರ ಅನುಗ್ರಹ ಮಾಡು ಅಂತ ಕೇಳುವುದಲ್ಲ. ತಪ್ಪುಗಳನ್ನು ಮಾಡದಂತೆ ನನ್ನನ್ನು ಅನುಗ್ರಹಿಸಿ, ಆ ತಪ್ಪುಗಳ ಫಲವಾಗಿ ಅನುಭವಿಸುವ ಕಷ್ಟಗಳನ್ನು ಕೊಡದೆ ನನ್ನನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡುವುದು ನ್ಯಾಯವಾದ ಪ್ರಾರ್ಥನೆ. ನರಸಿಂಹ 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 ನರಸಿಂಹ. ವಾಚನಿಕವಾಗಿ ಮಾತಿನಿಂದ ಸಿಂಹರಾಗಿದ್ದೇವೆ. ಎಷ್ಟೋ ಬಾರಿ ಉಗ್ರತೆ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತೆ. ಕೆಲವರಲ್ಲಿ ಇರಲಿಕ್ಕಿಲ್ಲ, ಅಥವಾ ಕೆಲವರಲ್ಲಿ ಕೆಲವೊಮ್ಮೆ ಇರಲಿಕ್ಕಿಲ್ಲ, ಕೆಲವೊಮ್ಮೆ ಬರುತ್ತೆ. ಸಹನೆ ಮೀರಿದಾಗ, ಸಹನೆಯ ಗೋಡೆಯನ್ನು ಒಡೆದು ಉಗ್ರತೆ ಮಾತಿನ ರೂಪದಲ್ಲಿ ಹೊರಗೆ ಬರುವ ಸಾಧ್ಯತೆ ಇದೆ. ಬಾಣಗಳಿಂದ ಆಗುವ ನೋವಿಗಿಂತಲೂ ವಾಗ್ಬಾಣಗಳಿಂದ ಆಗುವಂತಹ ನೋವು ಇದು 100 ಪಟ್ಟು 1000 ಪಟ್ಟು ಹೆಚ್ಚು. ಅಂತಹ ವಾಗ್ಬಾಣಗಳಿಂದ ಎಷ್ಟು ಸಜ್ಜನರ ಮನಸ್ಸನ್ನು, ಬಾಲಕರ, ಯುವಕರ, ವೃದ್ಧರ, ಹಿರಿಯರ, ತಂದೆ ತಾಯಿಗಳ, ಜ್ಞಾನಿಗಳ, ಮಾನ್ಯರ, ಧನ್ಯರ, ಹುತಾತ್ಮರ, ಮಹಿತಾತ್ಮರ ಮನಸ್ಸನ್ನು ನೋಯಿಸಿದ್ದೇವೆ ಗೊತ್ತಿಲ್ಲ. ಎಷ್ಟೆಲ್ಲ ಸಜ್ಜನರ ಮನಸ್ಸನ್ನು ನೋಯಿಸಿದ್ದೇವೋ ಅವರು ಶಾಪ ಕೊಡಬೇಕು ಅಂತಿಲ್ಲ. ಅಂತರ್ಯಾಮಿಯಾದ ಭಗವಂತ ಸಜ್ಜನರ ಮನಸ್ಸನ್ನು ನೋಯಿಸಿದ್ದಕ್ಕೆ ತಾನೇ ಶಾಪ ಕೊಡ್ತಾನೆ, ತಾನೇ ಶಿಕ್ಷೆಯನ್ನು ಕೊಡ್ತಾನೆ. ನಾನೇನು ಮಾಡಲಿಲ್ಲ, ಆದರೂ ನನಗೆ ಕಷ್ಟ ಬಂತು ಅಂತ ನಾವು ಭಾವಿಸ್ತೇವೆ. ಅದೆಷ್ಟು ಜನರ ಮನಸ್ಸು ನೋಯಿಸಿದ್ದೇವೋ ಈ ಜನ್ಮದಲ್ಲಿ, ಪೂರ್ವಜನ್ಮದಲ್ಲಿ, ಯಾರಿಗೆ ಗೊತ್ತು. ನಾನಾಡಿದ ಮಾತಿನಿಂದ 4 ಜನರ ಮನಸ್ಸಿಗೆ ನೋವಾಗಿದೆ ಅನ್ನುವ ಪ್ರಜ್ಞೆಯೂ ನಮಗೆ ಬಂದಿರೋದಿಲ್ಲ. ಆ ಆನಂದದೊಳಗೆ ನಾವಿರ್ತೇವೆ. ಹೇಗೆ ಇನ್ನೊಬ್ಬರನ್ನ ಮಾತಿನಲ್ಲಿ ಸಿಗಿಸಿದೆ, ಹೇಗೆ ಹೊಡೆತ ಕೊಟ್ಟೆ, ಯಾವ ಚಾಲಾಕತನದಿಂದ ಮಾತನಾಡಿದೆ, ಆಚೆ ಈಚೆ ಸರದಾಡೋ ರೀತಿಯಲ್ಲಿ ಅವಕಾಶವೇ ಇಲ್ಲದೇ ಇರೋ ಹಾಗೆ ಇನ್ನೊಬ್ಬರನ್ನು ಕಟ್ಟಿ ಹಾಕಿದೆ ಅನ್ನುವ ಆನಂದದೊಳಗೆ ಇವನಿರ್ತಾನೆ. ಆ ಮಾತುಗಳು ಇನ್ನೊಬ್ಬರಲ್ಲಿ ಉಂಟು ಮಾಡಿದ ನೋವು ಏನು, ಎಷ್ಟರ ಮಟ್ಟದ್ದು, ಅದರಿಂದಾಗುವ ಹಾನಿ ಎಂತಹದ್ದು, ಆ ಕಡೆಗೆ ಇವನ ಆಲೋಚನೆ ಸಾಗಿರೋದೇ ಇಲ್ಲ. ಆದರೆ ಅದು ತನ್ನ ಕೆಲಸ ಬಿಟ್ಟಿರೋದೇ ಇಲ್ಲ.
ಮಾಡಬೇಕಾದ ಡ್ಯಾಮೇಜ್ ಮಾಡಿಯೇ ಹೋಗುತ್ತೆ. ಸಿಂಹ ಮಾತಿನಿಂದ ಉಗ್ರರಾದ ನಮ್ಮನ್ನು ನರ ಸೌಮ್ಯವಾದ ಮಾತನಾಡುವ ರೀತಿಯಲ್ಲಿ ಅನುಗ್ರಹಿಸು. ಸಿಂಹರನ್ನು ನರರನ್ನು ಮಾಡು, ಉಗ್ರರನ್ನು ಸೌಮ್ಯರನ್ನಾಗಿ ಮಾಡು. ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಇನ್ನೊಬ್ಬರ ಮಾತಿಗೂ ಉದ್ವೇಗಗೊಳ್ಳದಂತೆ, ಇನ್ನೊಬ್ಬರ ಮನಸ್ಸಿಗೆ ಉದ್ವೇಗವಾಗದಂತೆ ಮಾತನಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇದೇ ವಾಂಗ್ಮಯವಾದ ತಪಸ್ಸು ಅಂತ ಶ್ರೀಕೃಷ್ಣ ಪರಮಾತ್ಮ ಆದೇಶ ಮಾಡಿದ್ದಾನೆ. ಇಂಥವನ ಮೇಲೆ ನನಗೆ ಬಹಳ ಪ್ರೀತಿ ಅಂತ ಹೇಳ್ತಾನೆ ಕೃಷ್ಣ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇದು ತಪಸ್ಸು, ಇದು ನನ್ನ ಪ್ರೀತಿಗೆ ದಾರಿ. ಯಾವ ಸ್ವಾಮಿ ಜಗದೊಡೆಯ, ಯಾವನ ಮಂದಹಾಸ ನಮ್ಮ ಸಂಸಾರದ ಪರಿಹಾರಕ್ಕೆ ಕಾರಣ, ಯಾವ ಪರಮಾತ್ಮನ ಪ್ರೀತಿ ಅನಂತ ಕಾಲದ ಸುಖಕ್ಕೆ ಮೋಕ್ಷಕ್ಕೆ ಕಾರಣ, ಅಂತಹ ಪರಮಾತ್ಮನ ಪ್ರೀತಿ ಯಾವುದರಿಂದ ಆಗತ್ತೆ ಅನ್ನುವುದರ ಕಡೆಗೇನೆ ನಾವು ಗಮನ ಕೊಟ್ಟಿಲ್ಲ. ಆ ತರಹದ ಪ್ರೀತಿಯನ್ನು ಸಂಪಾದನೆ ಮಾಡುವುದಕ್ಕೆ ಅನುದ್ವೇಗಕರಂ ವಾಕ್ಯಂ ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಚ ಯಃ. ಇನ್ನೊಬ್ಬರಿಗೆ ಉದ್ವೇಗ ಮಾಡದಂತೆ, ಉದ್ವೇಗಗೊಳ್ಳದಂತೆ ಇರೋದೇ ದೊಡ್ಡದಾದ ಪರಮಾತ್ಮನ ಪ್ರೀತಿಗೆ ಸಾಧನ ಅಂತ ಪರಮಾತ್ಮನೇ ಹೇಳಿಕೊಳ್ತಾನೆ, ಮನಬಿಚ್ಚಿ ಹೇಳ್ತಾನೆ. ಜಗತ್ತಿನ ಎದುರಿನಲ್ಲಿ ಸಾರಿ ಸಾರಿ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ತನ್ನ ಆದೇಶವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾನೆ ಭಗವಂತ. ಅಂತಹ ಪರಮಾತ್ಮನ ಆದೇಶವನ್ನು ಚೆನ್ನಾಗಿ ತಿಳಿದು ಆ ರೀತಿ ವರ್ತನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆದರೂ ಆ ಶಕ್ತಿ ನಮಗಿಲ್ಲ, ಅಸ್ವತಂತ್ರರು. ಸ್ವತಂತ್ರನಾದ ನೀನು ನಿನ್ನ ಪ್ರೀತಿಗೆ ದಾರಿ ಯಾವುದೋ ಅದನ್ನೇ ಆಚರಿಸುವ ಶಕ್ತಿಯನ್ನು ನೀನೇ ಕೊಟ್ಟು ಸಿಂಹದಂತೆ ಉಗ್ರರಾಗಿ ಕೆಟ್ಟ ಕೆಟ್ಟ ಕ್ರೂರ ಶಬ್ದಗಳನ್ನು ಆಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ನಮ್ಮ ಈ ದುಷ್ಟತನವನ್ನು ತಪ್ಪಿಸಿ ಸಿಹಿ ಸಿಹಿಯಾದ ಪ್ರೀತಿಯ ಮಾತುಗಳನ್ನಾಡಿ ಇನ್ನೊಬ್ಬರ ಮನಸ್ಸಿಗೆ ಸಂತೋಷಪಡಿಸುವ ಸೌಮ್ಯತೆಯ ಸ್ವಭಾವವನ್ನು, ಸೌಮ್ಯವಾದ ಮಾತುಗಳನ್ನು ಆಡುವ ಪ್ರವೃತ್ತಿಯನ್ನು ನಮ್ಮಲ್ಲಿ ಬೆಳೆಸಿ ಸಿಂಹರನ್ನು ನರರನ್ನಾಗಿ ಮಾಡೋ ಸ್ವಾಮಿ. ನರಸಿಂಹ 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 ನರಸಿಂಹ. ಗಣಿತಶಾಸ್ತ್ರದ ಅಭ್ಯಾಸ, ತರ್ಕಶಾಸ್ತ್ರದ ಅಭ್ಯಾಸ, ವ್ಯಾಕರಣಶಾಸ್ತ್ರದ ಅಭ್ಯಾಸ, ವೇದಾಂತಶಾಸ್ತ್ರದ ಅಧ್ಯಯನ
ಸಂಗೀತಶಾಸ್ತ್ರದ ಅಧ್ಯಯನ. ವಿವಿಧ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಂಡು ಯಾವ ರೀತಿ ಯಾವ ಶಾಸ್ತ್ರಗಳ ಚಿಂತನವನ್ನು ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ತೇವೆ ಅಲ್ವೋ, ಹಾಗೆ ಇದೊಂದು ಶಾಸ್ತ್ರ ಸತ್ಯವಾದದ್ದನ್ನೇ ನುಡಿಯಬೇಕು. ಆದರೂ ಪ್ರಿಯವಾಗುವ ರೀತಿಯಲ್ಲಿ ನುಡಿಯಬೇಕು, ಹಿತವಾಗುವುದನ್ನು ಹೇಳಬೇಕು, ಸತ್ಯವನ್ನೂ ಹೇಳಬೇಕು, ಹಿತವನ್ನೂ ಹೇಳಬೇಕು, ಪ್ರಿಯವಾಗಿಯೂ ಹೇಳಬೇಕು, ನಿಷ್ಠುರವಾಗಿದ್ದರೂ ಮನಸ್ಸಿಗೆ ನೋವಾಗದಂತೆ ಹೇಳಬೇಕು. ಯಾವ ಸಂದರ್ಭದಲ್ಲಿ ತಪ್ಪನ್ನು ಮಾಡುವ ವ್ಯಕ್ತಿಯನ್ನು ತಪ್ಪು ಮಾಡದಂತೆ ತಿದ್ದಬೇಕಾಗಿದೆ, ಆ ಸಂದರ್ಭದಲ್ಲಿ ಅವನಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ತಾನು ಮಾಡುವುದು ತಪ್ಪು ಅಂತ ತಿಳಿದು ಈಚೆಗೆ ಬರುವಂತೆ ಮಾಡಿದರೆ ತಪ್ಪಿಲ್ಲ. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಮನಸ್ಸಿಗೆ ನೋವುಂಟು ಮಾಡದಂತೆ ಹಿತವಾಗಿ, ಮಿತವಾಗಿ, ಪ್ರಿಯವಾಗಿ, ರುಚಿಕರವಾಗಿ, ಮಧುರವಾಗಿ ನುಡಿಯುವ ಕಲೆಯನ್ನು ಅಭ್ಯಾಸ ಮಾಡಿ 4 ಸಜ್ಜನರನ್ನು ನೋಡಿ ಕಲಿತು ರೂಢಿ ಮಾಡಿಕೊಳ್ಳಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಮಾತನಾಡುವುದು ಹೀಗೆ, ನನಗಿರುವ ಅಭ್ಯಾಸ ಹೀಗೆ, ಯಾರಿಗೇನಾದರಾಗಲಿ, ನೋವಾದರಾಗಲಿ, ಸುಖವಾದರಾಗಲಿ ಅನ್ನುವುದರಲ್ಲಿ ದೊಡ್ಡಸ್ತಿಕೆ ಅಂತ ಕೆಲವರು ಭಾವಿಸಿರಬಹುದು. ಆದರೆ ಯಾರಿಗೇನಾದರಾಗಲಿ ನಾನಾಡುವುದು ಹೀಗೆ ಅಂತ ಒಂದು ಬಾಯಿಯಿಂದ ಅನ್ನುವುದಕ್ಕೆ ನನಗೆ ಬಂದರೆ ತನ್ನ ಅನಂತ ಬಾಯಿಗಳಿಂದ ಪರಮಾತ್ಮ ಉತ್ತರ ಕೊಡ್ತಾನೆ, ನಿನಗೇನಾದರಾಗಲಿ ನಾನು ಮಾಡುವುದು ಹೀಗೆ, ಏನಾದರೂ ಅನುಭವಿಸು. ಅದು ಮಹಾಮಾರಿಯೋ ಇನ್ನೇನು ಮಾರಿಯೋ ಯಾವ ಮಾರಿಗೆ ಬಡಿದುಕೊಳ್ಳುತ್ತೋ ನನಗೆ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಸ್ವಾಮಿ ಇಲ್ಲ ಏನಿಲ್ಲ, ನಾನು ಮಾಡುವುದು ಹೀಗೆ, ಯಾರಿಗೆ ಏನಾದರಾಗಲಿ, ನನಗೇನು ಅಂತ ದೇವರು ಉತ್ತರ ಕೊಡುವುದಕ್ಕೆ ಗಟ್ಟಿ. ಹಾಗನ್ನುವುದು ಬೇಡ. ದೇವರ ಆದೇಶವನ್ನು ತಿಳಿಯೋಣ, ಕಲಿಯೋಣ. ಸತ್ಯವಾದದ್ದನ್ನೇ ಯಾವ ರೀತಿ ಹೇಳಬೇಕು ಅಂತ ಕಲಿಯೋಣ. ಅನಾವಶ್ಯಕವಾದ ಮಾತುಗಳನ್ನು ಕಡಿಮೆ ಮಾಡೋಣ. ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡುವುದು ಬೇಡ. ಆ ತಪಸ್ಸನ್ನು ವಾಂಗ್ಮಯವಾಗಿ ಆಚರಿಸೋಣ, ದೇವರ ಅಡಿದಾವರೆಗಳಲ್ಲಿ ಅರ್ಪಿಸೋಣ. ಅದರಿಂದ ಬರುವ ಪಾಪಗಳು ಬರದಿರಲಿ, ಪಾಪಗಳ ಮೂಲಕವಾಗಿ ಬರುವ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು ಬರದಿರಲಿ. ದೇವರ ಸೇವೆ ನಿರಾತಂಕವಾಗಿ ಸಾಗಲಿ. ನರಸಿಂಹ 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 ನರಸಿಂಹ. ಆತ್ಮಾವಲೋಕನ ಮಾಡಿಕೊಂಡು ನಾವಾಡುವ ಮಾತುಗಳಲ್ಲಿ ಏನೇನು ದೋಷಗಳಿವೆ, ಮನಸ್ಸಿನ ಚಿಂತನೆಗಳಲ್ಲಿ ಏನೇನು ದೋಷಗಳಿವೆ, ಕೆಟ್ಟ ವಿಚಾರಗಳು ಇಂದು ಮಾಡಿದ್ದೇವೆ, ಹಿಂದೆ ಮುಂದೆ ಅನಾದಿ ಕಾಲ ಅವೆಲ್ಲ ಬೇಡ. ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಮನಸ್ಸಿನಲ್ಲಿ ಏನು ಕೆಟ್ಟ ವಿಚಾರಗಳು ಬಂತು, ಏನು ಕೆಟ್ಟ ಮಾತುಗಳು, ನಿಷ್ಠುರ ಮಾತುಗಳು ಬಂದಿವೆ, ಅದನ್ನು ನೆನಪಿಸಿಕೊಳ್ಳೋಣ, ಅದಕ್ಕೆ ಕ್ಷಮೆ ಕೇಳೋಣ. ಮತ್ತೆ ಈ ಕ್ಷಣದಿಂದ ಇನ್ನು ಮುಂದೆ ಇಂತಹ ವಿಚಾರಗಳನ್ನು ಮಾಡುವುದು ಬೇಡ ಅಂತ ದೃಢ ಸಂಕಲ್ಪ ಮಾಡೋಣ. ಇಂತಹ ನಿಷ್ಠುರ ನುಡಿಗಳನ್ನು ನುಡಿಯುವುದು ಬೇಡ ಅಂತ ದೃಢವಾಗಿ ನಿರ್ಧಾರ ಮಾಡಿಕೊಳ್ಳೋಣ. ನಾವು ಮಾಡುವ ಮಾನಸ ವಾಚನಿಕ ತಪ್ಪುಗಳಲ್ಲಿ ಎಷ್ಟೋ ಪರ್ಸೆಂಟೇಜ್ ಆದರೂ ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಪಾಪಗಳು ಕಡಿಮೆ ಆಗುತ್ತೆ, ಅಷ್ಟೇ ಕಷ್ಟಗಳು ದೂರ ಆಗುತ್ತೆ. ನರಸಿಂಹ 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 ನರಸಿಂಹ. ಅದರಂತೆ ಕೃತಿಯಲ್ಲಿ ಮನಸ್ಸು, ಮಾತು, ಕೃತಿ, ಮೈ
ಮನಸ್ಸು, ಮಾತು, ಮೈ. ದೈಹಿಕವಾಗಿ ಒಂದು ಸಣ್ಣ ಕ್ರಿಮಿ ಕೀಟಗಳನ್ನು ಆರಂಭ ಮಾಡಿಕೊಂಡು ಮಾನವರವರೆಗೆ ನಾನಾ ರೀತಿಯಲ್ಲಿ ನಾವು ನೀಡುವ ಕಷ್ಟಗಳು ಏನಾದರಿದ್ದರೆ ಆ ತರಹದ ಪ್ರವೃತ್ತಿಯಿಂದ ನಮ್ಮನ್ನು ದೂರ ಮಾಡುವುದಕ್ಕೆ ದೇವರಲ್ಲಿ ಕೇಳಿಕೊಳ್ಳಬೇಕು. ಸಿಂಹ ದೈಹಿಕವಾಗಿ ಕೃತಿಯಿಂದ ಇನ್ನೊಬ್ಬರಿಗೆ ಸುಮ್ಮನೆ ಕುಳಿತಲ್ಲಿಯೇ ಪ್ರಾಣಿಗಳ ಹಿಂಸೆ ಮಾಡುವ ಸ್ವಭಾವ, ಇರುವೆಗಳನ್ನು ಕೊಲ್ಲುವುದು. ತನಗೆ ಪೀಡೆ ಕೊಡದಿದ್ದರೂ ತನ್ನ ಪಾಡಿಗೆ ತಾನು ಓಡಾಡುವ ಹುಳವನ್ನು ಎಳೆದೆಳೆದು ಅದರ ಪ್ರಾಣ ಕಳೆಯುವುದು, ಅದರೊಳಗೊಂದು ಆನಂದವನ್ನು ಅನುಭವಿಸುವುದು. ಇದು ಉಗ್ರತೆ. ಹಿಂಸ್ರವಾದ ತನ್ನ ಪ್ರಾಣವನ್ನೇ ಕಳೆಯುವ, ಅನೇಕರ ಪ್ರಾಣಗಳಿಗೆ ಪೀಡೆಯನ್ನು ನೀಡುವ, ಪ್ರಾಣ ಕಸೆದುಕೊಳ್ಳುವ ಹಿಂಸ್ರವಾದ ಪಶುಗಳನ್ನು ತಾನು ಹಿಂಸೆ ಮಾಡಿದರೆ ಅದಕ್ಕೆ ಸರಿ 10 ಜನರ ಪ್ರಾಣದ ರಕ್ಷಣೆಗೆ 1 ಪ್ರಾಣವನ್ನು ತೆಗೆದಿದ್ದಾನೆ ಅಂತ ಅನ್ನಬಹುದು. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ಆದರೆ ಯಾರಿಗೂ ಏನೂ ಮಾಡದ ತನ್ನ ಪಾಡಿಗೆ ತಾನು ಇರುವ ಪ್ರಾಣಿಗಳ ಹಿಂಸೆ, ಮಕ್ಕಳಿಗೆ ಪೀಡೆ ಕೊಡುವುದು, ಅಮಾಯಕರಾದ ಮಾನವರಿಗೆ ಹಿಂಸೆ ಕೊಡುವುದು, ಪೀಡೆ ಕೊಡುವುದು, ಮುಗ್ಧತೆಯಲ್ಲಿ ಅಮಾಯಕತೆಯಲ್ಲಿ ಅವರು ಕಷ್ಟಪಡುವುದನ್ನು ನೋಡಿ ತಾನು ಆನಂದ ಪಡುವುದು, ಚಪ್ಪಾಳೆ ತಟ್ಟುವುದು, ಸ್ವಾರ್ಥಕ್ಕಾಗಿ, ತನಗಾಗಿ, ತನ್ನವರಿಗಾಗಿ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಕಾಲು ಕೊಡೋದು, ಅವರಿಗೆ ಸಿಗಬೇಕಾದದ್ದನ್ನು ಕಸಿದುಕೊಳ್ಳೋದು, ಸಿಗದಂತೆ ಮಾಡಿ ತಾನು ಅದನ್ನು ಪಡೆದುಕೊಳ್ಳೋದು. ಹೀಗೆ ದೈಹಿಕವಾಗಿ ಪ್ರತ್ಯಕ್ಷವಾಗಿ ಕೃತಿಯಿಂದ ಉಗ್ರನಾಗಿ ಇನ್ನೊಬ್ಬರಿಗೆ ಪೀಡೆಯನ್ನು, ನಾನು ಯಾರು, ನಾನು ಮಾಡಿದ್ದಕ್ಕೆ ಯಾರು ಕೇಳುವವರಿದ್ದಾರೆ, ಎಂಥವರು ಕೇಳಿದರೂ ಅದಕ್ಕೆ ಉತ್ತರ ಕೊಡುತ್ತೇನೆ, ನಾನೇನೂ ತಪ್ಪು ಮಾಡಿಯೇ ಇಲ್ಲ ಅನ್ನೋ ಹಾಗೆ ತೋರಿಸಿಕೊಳ್ತೇನೆ, ಯಾರೂ ನನ್ನ ತಪ್ಪನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ, ಹುಡುಕಿದರೂ ಅದಕ್ಕೆ ನನಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಅಷ್ಟೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನನಗೆ ಗೊತ್ತಿದ್ದಾರೆ, ಏನು ತಪ್ಪು ಮಾಡಿದರೂ ನಡೆಯುತ್ತೆ. ಈ ಉಗ್ರತೆ ನಡೆಯುತ್ತೆ, ಏನು ತಪ್ಪು ಮಾಡಿದರೂ ನಡೆಯುತ್ತೆ. ಅದು ಹೇಗೆ ತಪ್ಪುಗಳು ನಡೆಯುತ್ತೋ ಅದೇ ರೀತಿ ಕಷ್ಟಗಳು ನಿಮ್ಮ ಹತ್ತಿರ ನಡೆಯುತ್ತವೆ. ರೋಗ ರುಜಿನಗಳು, ನಾನಾ ವಿಧವಾದ ದೈಹಿಕ ಮಾನಸಿಕವಾದ ಆಪತ್ತುಗಳು, ವ್ಯಾಧಿಗಳು, ವಿವಿಧ ರೀತಿಯ ಕಷ್ಟಗಳು ಕೂಡ ನಿಮ್ಮನ್ನೇ ಹುಡುಕಿಕೊಂಡು ಬರ್ತವೆ. ಬೇಡ. ದೈಹಿಕವಾದ ಕೃತಿಯಲ್ಲಿ ತೋರುವ ಸಿಂಹತೆ, ಉಗ್ರತೆ ಅದನ್ನು ದೂರ ಮಾಡಿ ನರ ಸೌಮ್ಯರಾಗುವ ರೀತಿಯಲ್ಲಿ ನಮ್ಮ ವರ್ತನೆ ಇರೋ ಹಾಗೆ ನಮ್ಮನ್ನು ಅನುಗ್ರಹಿಸು. ಆ ತರಹದ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ರಕ್ಷಿಸೋ ಎಮ್ಮನ ಅನವರತ, ರಕ್ಷಿಸೋ ಎಮ್ಮನ ಅನವರತ. ಮಾನಸಿಕ, ವಾಚನಿಕ, ದೈಹಿಕ ತ್ರಿವಿಧವಾದ ಪಾಪ ಕರ್ಮಗಳನ್ನು ತಪ್ಪಿಸಿದರೆ ಇನ್ನೇನಿನ್ನೇನು, ಸಿಂಹ ಇನ್ನೇನಿನ್ನೇನು, ನಮ್ಮ ಉದ್ಧಾರವೇ ಆದಂತೆ. ನರಸಿಂಹ 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 ನರಸಿಂಹ
ಸ್ವಾಮಿ ಪರಮಾತ್ಮ ಯಾರೊಬ್ಬರ ಹಂಗಿಲ್ಲದಂತೆ ತಾನಿರುವುದಕ್ಕೆ ತಾನೇ ವ್ಯವಸ್ಥೆ ಮಾಡಿಕೊಂಡಂತಹ ಸ್ವಾಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಿಯಾಮಕಳು ಬ್ರಹ್ಮಾದಿ ದೇವತೆಗಳನ್ನು ತನ್ನ ವಶದಲ್ಲಿಟ್ಟುಕೊಂಡವಳು. ಬ್ರಹ್ಮಾದಿ ದೇವತೆಗಳಿಗೂ ಕೇವಲ ತನ್ನ ಕುಡಿ ನೋಟದಿಂದ ಸ್ಥಾನವನ್ನು ಕೊಟ್ಟವಳು. ಮಹಾಲಕ್ಷ್ಮಿ. ಬ್ರಹ್ಮರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ. ಬ್ರಹ್ಮರುದ್ರಾದಿಗಳಿಗೂ ಪದವಿಯನ್ನು ಕೊಡುವವಳು. ಅಂತಹ ಮಹಾಲಕ್ಷ್ಮೀ ದೇವಿಗೂ ವಾಸ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ವಾಸುದೇವ ನಮ್ಮ ಸ್ವಾಮಿ ಮಹಾವಿಷ್ಣು. ಚಿಕಿತುಷೀ ಪ್ರಥಮ ಯಜ್ಞಾನಾಂ ಚಿಕಿತುಷೀ ಪ್ರಥಮ ಕಿತನಿವಾಸೆ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದವಳು ಮಹಾಲಕ್ಷ್ಮಿ. ಅರ್ಥಾತ್ ಯಾರ ಸೃಷ್ಟಿಯಾಗುವಕ್ಕಿಂತಲೂ ಮೊದಲೂ ಮಹಾಲಕ್ಷ್ಮಿ ಪರಮಾತ್ಮನ ಅನುಗ್ರಹದಿಂದ ವಾಸ ಮಾಡ್ತಾ ಇದ್ಲು. ಅವಳಿಗೂ ವಾಸ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ವಾಸುದೇವ ಪರಮಾತ್ಮ. ಮಹಾಲಕ್ಷ್ಮಿ ಅನಂತ ರೂಪಗಳಿಂದ ಜಗತ್ತಿನಲ್ಲಿ ವ್ಯಾಪ್ತಳಾಗಿದ್ದಾಳೆ. ವ್ಯಾಪ್ತಳಾಗಿ ಜಗತ್ತಿನಲ್ಲಿ ತನ್ನ ವೈಭವವನ್ನು ಮೆರೆಯುವುದಕ್ಕೆ ತನ್ನ ಪ್ರೀತಿಯ ಮಡದಿಯಾದ ಮಹಾಲಕ್ಷ್ಮಿಗೆ ಅವಕಾಶ ಮಾಡಿಕೊಟ್ಟದ್ದು ಶ್ರೀಹರಿ. ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡಶೇಷ ರುದ್ರಾದಿ ಸಕಲ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಮಾನವರಿಗೆ, ದಾನವರಿಗೆ, ಯಕ್ಷರಿಗೆ, ಕಿನ್ನರಿಗೆ, ಗುಹ್ಯರಿಗೆ, ಸಿದ್ಧರಿಗೆ, ಸಾಧ್ಯರಿಗೆ, ಪನ್ನಗರಿಗೆ ಎಲ್ಲರಿಗೂ ಅವರವರ ಲೋಕಗಳಲ್ಲಿ ವಾಸ ಮಾಡುವುದಕ್ಕೆ ಅವಕಾಶ ಕೊಟ್ಟ ಅವಕಾಶಪ್ರದ ವಾಸುದೇವ. ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಿ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಹೆಜ್ಜೆ ಇಡಬೇಕು, ಕಾಲಿಡಬೇಕು, ಎಲ್ಲದರೊಂದು ಕಡೆಗೆ ಪ್ರವೇಶ ಮಾಡಬೇಕು, ವಾಸ ಮಾಡಬೇಕು. ದೇವರು ಸೃಷ್ಟಿ ಮಾಡಿದ, ದೇವರು ಇಟ್ಟ, ದೇವರು ನಿಯಮನ ಮಾಡುವ ವಸ್ತುವಿನಲ್ಲಿಯೇ ಪ್ರವೇಶ ಮಾಡಬೇಕು. ದೇವರ ಹಂಗಿಲ್ಲದೆ ಹೆಂಗೂ ಪ್ರವೇಶ ಮಾಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಒಬ್ಬನಿಗೇ ಸಾಧ್ಯ. ಇನ್ನೊಬ್ಬರ ಅಪೇಕ್ಷೆ ಇಲ್ಲದಂತೆ ತಾನೇ ಸೃಷ್ಟಿ ಮಾಡಿ, ತಾನು ಸೃಷ್ಟಿ ಮಾಡಿದ್ದರೊಳಗೆ ತಾನೇ ಪ್ರವೇಶ ಮಾಡಿ ಸ್ವತಂತ್ರವಾಗಿ ಮೆರೆಯುವುದಕ್ಕೆ ಸಾಧ್ಯ ಇದ್ದದ್ದು ಒಬ್ಬನಿಗೆ. ಅದು ವಾಸುದೇವನಿಗೆ, ನಾರಾಯಣನಿಗೆ, ಭಗವಂತನಿಗೆ. ಅವನು ಮಹಾವಿಷ್ಣು. ಸ್ವಸೃಷ್ಟಂ ಪ್ರವಿಶೇದ್ಯಸ್ಮಾನ್ ಮಹಾವಿಷ್ಣುಸ್ತತ ಸ್ಮೃತಃ. ಇನ್ನೊಬ್ಬರು ಮಾಡಿಕೊಟ್ಟದ್ದರಲ್ಲಿ, ಮತ್ತೊಬ್ಬರ ಅಧೀನವಾದ ವಸ್ತುವಿನಲ್ಲಿ ತಾನು ಪ್ರವೇಶ ಮಾಡಬೇಕಾದ ಅಗತ್ಯ ಅವನಿಗಿಲ್ಲ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ತಾನೇ ಸೃಷ್ಟಿ ಮಾಡುತ್ತಾನೆ, ಒಳಗೆ ಪ್ರವೇಶ ಮಾಡ್ತಾನೆ ಸ್ವತಂತ್ರವಾಗಿ. ಬ್ರಹ್ಮಾದಿಗಳು ಸೃಷ್ಟಿಯನ್ನು ಮಾಡ್ತಾರೆ ಪರತಂತ್ರವಾಗಿ. ಕೊನೆಗೂ ದೇವರೇ ಸ್ವತಂತ್ರವಾಗಿ ಸೃಷ್ಟಿ ಮಾಡಿದ್ದರಲ್ಲಿ ತಾವು ಪ್ರವೇಶ ಮಾಡಬೇಕಾಗತ್ತೆ. ಆದರೆ ಭಗವಂತನಿಗೆ ಅದಿಲ್ಲ. ಸ್ವಸೃಷ್ಟಂ ಪ್ರವಿಶೇದ್ಯಸ್ಮಾನ್ ಮಹಾವಿಷ್ಣುಸ್ತತ ಸ್ಮೃತಃ. ತಾನೇ ಸೃಷ್ಟಿ ಮಾಡಿಕೊಂಡು ತಾನು ಪ್ರವೇಶ ಮಾಡಿ. ಓಹ್, ಇದೇನು ಭಾಳ ದೊಡ್ಡದು. ನಮ್ಮ ಇಂಜಿನಿಯರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಬೇರೆಲ್ಲ ಜನರಿಗೆ ಮನೆಗಳನ್ನು ಕಟ್ಟಿಕೊಡ್ತಾರೆ. ತಾವು ಮಾತ್ರ ತಮ್ಮ ಮನೆಯನ್ನು ತಾವೇ ಕಟ್ಟಿಕೊಂಡು ಹೇಗೆ ಬೇಕೋ ಹಾಗೆ ಭಾರೀ ಕಟ್ಟಿಕೊಂಡು
ತಾವೇ ಗೃಹ ಪ್ರವೇಶ ಮಾಡ್ತಾರೆ ಅಲ್ವೋ? ಅವರು ಮಹಾವಿಷ್ಣುವೋ? ನೀವೇ ಹೇಳಿದಿರಲ್ಲ, ಸ್ವಸೃಷ್ಟಂ ಪ್ರವಿಶೇದ್ಯಸ್ಮಾತ್ ಮಹಾವಿಷ್ಣುಸ್ತತ ಸ್ಮೃತಃ. ತಾನು ಸೃಷ್ಟಿ ಮಾಡಿದ್ದರಲ್ಲಿ ತಾನು ಪ್ರವೇಶ ಮಾಡುವುದಕ್ಕಾಗಿ ಅವನು ಮಹಾವಿಷ್ಣುವಾಗುವುದಾದರೆ, ಇಂಜಿನಿಯರ್ಗಳು ತಾವೇ ತಮ್ಮ ಮನೆಯನ್ನು ಕಟ್ಟಿಕೊಂಡು ಪ್ರವೇಶ ಮಾಡಿದಾಗ ಮಹಾವಿಷ್ಣು ಆಗಬಹುದು ಅಲ್ವೋ? ಆಗುವುದಿಲ್ಲ. ಏನು ತಾನು ಕಟ್ಟಿದ್ದು? ಏನು ತಾನು ಕಟ್ಟಿದ್ದು? ಪ್ಲ್ಯಾನ್ ಮಾಡಿದ್ದು ತಾನು, ಕಟ್ಟಿದ್ದು ಯಾರು? ಬೇರೆಯವರು ತಾನೆ, ಮೇಸ್ತ್ರಿ ಅಲ್ವ ಕಟ್ಟಿದ್ದು. ಬೇಕಾದಷ್ಟು ಜನ ಕೆಲಸ ಮಾಡುವವರೆಲ್ಲ ಅಲ್ಲಿ ಇದ್ದಾರೆ. ಸಿಮೆಂಟ್ ತಂದು ಹಾಕುವವರಿದ್ದಾರೆ, ಉಸುಕು ತಂದು ಹಾಕುವವರಿದ್ದಾರೆ, ಜಲ್ಲಿ ತಂದು ಹಾಕ್ತಾರೆ, ಮಿಕ್ಸ್ ಮಾಡುವವರು ಕೆಲವರು, ಜೋಡಿಸುವವರು ಕೆಲವರು, ಪ್ಲಾಸ್ಟರ್ ಮಾಡುವವರು ಕೆಲವರು, ಕ್ಯೂರಿಂಗ್ ಮಾಡುವವರು ಬೇರೆ. ಎಷ್ಟೆಲ್ಲ ಜನ ಇದ್ದಾರೆ? ಅಷ್ಟೆಲ್ಲ ಜನ ನಾನಾ ರೀತಿಯ ಸಹಾಯ ಮಾಡುವಾಗ ನಾನು ಕಟ್ಟಿದೆ ಅಂತ ಕೇವಲ ಅಂದುಕೊಂಡದ್ದಷ್ಟೇ ನಿಜವಾಗಿ ಇವನೊಬ್ಬನೇ ಕಟ್ಟಿದ್ದು. ಎಷ್ಟೆಲ್ಲ ಜನರ ಮೇಲೆ ಡಿಪೆಂಡ್ ಆಗಿ ಕಟ್ಟಿದ್ದು, ಎಷ್ಟೆಲ್ಲ ಜನರ ಉಪಕಾರವನ್ನು ಪಡೆದು ಕಟ್ಟಿದ್ದು ಅಲ್ಲ. ದೇವರು ಹೀಗೆ ಅಲ್ವ? ದೇವರು ಹೀಗಲ್ಲ. ಅಲ್ಲಿಯೂ ರಮಾಬ್ರಹ್ಮಾದಿ ದೇವತೆಗಳು ಬೇಕಾದಷ್ಟು ಜೀವರಾಶಿಗಳೆಲ್ಲ ಸೃಷ್ಟಿಯಲ್ಲಿ ಸಹಾಯ ಮಾಡಿದಂತೆ ತೋರುತ್ತೆ. ಆದರೆ ಅದು ಕೇವಲ ನಿಮಿತ್ತ ಮಾತ್ರ. ಅವರೊಳಗೂ ಇದ್ದು ಆ ಕಾರ್ಯವನ್ನು ಮಾಡಿಸುವವನು ದೇವರೇ. ದೇವರು ನಿಮಿತ್ತ ಮಾತ್ರ ಅಲ್ಲ, ಅವರು ನಿಮಿತ್ತ ಮಾತ್ರ. ಆ ಎಲ್ಲ ದೇವತೆಗಳಲ್ಲಿ, ಅವರ ಇಂದ್ರಿಯಗಳಲ್ಲಿ, ಮನಸ್ಸುಗಳಲ್ಲಿ ತಾನಿದ್ದು ಪ್ರೇರಣೆ ಮಾಡಿ, ಬುದ್ಧಿಯನ್ನು ಪ್ರಚೋದನೆ ಮಾಡಿ, ಎಲ್ಲ ವಿಧವಾದ ಜಡವಾದ ವಸ್ತುಗಳಲ್ಲಿ, ಪದಾರ್ಥಗಳಲ್ಲಿ ತಾನೇ ಪ್ರೇರಕನಾಗಿದ್ದು ಅವುಗಳಲ್ಲಿ ಆ ಶಕ್ತಿಯನ್ನು ಕೊಟ್ಟು, ಆಕಾಶದಲ್ಲಿ, ವಾಯುವಿನಲ್ಲಿ, ತೇಜಸ್ಸಿನಲ್ಲಿ, ನೀರಿನಲ್ಲಿ, ಪೃಥ್ವಿಯಲ್ಲಿ ನಾನಾ ರೀತಿಯ ಶಕ್ತಿಗಳನ್ನು ಕೊಟ್ಟು ಆ ಸೃಷ್ಟಿಯನ್ನು ಮಾಡುವುದು ಪರಮಾತ್ಮ. ಆ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ತಾನೆ, ಚೇತನರನ್ನು ಉಪಯೋಗಿಸಿಕೊಳ್ತಾನೆ. ಆದರೆ ಕೇವಲ ತನ್ನ ಇಚ್ಛೆಯಿಂದ, ಸಂಕಲ್ಪದಿಂದ ಅವುಗಳನ್ನು ಉಪಯೋಗಿಸ್ತಾನೆ. ಅವುಗಳನ್ನು ಉಪಯೋಗಿಸುವುದು ಅಂದರೆ ಉಪಯೋಗಿಸದೇ ಇದ್ದ ಹಾಗೆ. ಕಾರಣ ಆ ಎಲ್ಲ ಶಕ್ತಿಯನ್ನು ಕೊಡುವುದು ತಾನೇ. ಮತ್ತೆ ತಾನೇ ಅವುಗಳಿಗೆ ಆ ಶಕ್ತಿ ಕೊಟ್ಟು ಉಪಯೋಗ ತೆಗೆದುಕೊಳ್ಳುವ ಬದಲು ನೇರವಾಗಿ ತಾನೇ ಮಾಡಬಹುದಾಗಿತ್ತು. ಆದರೆ ತನ್ನ ಸಂಕಲ್ಪದಂತೆ ತಾನು ಲೀಲೆಯಿಂದ ತೆಗೆದುಕೊಂಡದ್ದು. ಅದು ತೆಗೆದುಕೊಳ್ಳದೇ ಇರುವ ಲೆಕ್ಕ. ಹೌದೋ ಅಲ್ವೋ? ಚಿಕ್ಕ ಮಗು, ನಾವೇ ಅದರ ಕೈ ಹಿಡಿದು ಕೆಲಸ ಮಾಡಿಸ್ತೇವೆ. ದೇವರಿಗೆ ಬಂದು ಪೂಜೆ ಮಾಡಿಸಬೇಕು. ಏನು ಗೊತ್ತಿಲ್ಲದ ಮಗು ಅದರ ಕೈಯಲ್ಲಿ ಮಂಗಳಾರತಿಯನ್ನು ಕೊಟ್ಟು ಕೈ ಹಿಡಿದು ನಾವೇ ಆರತಿಯನ್ನು ಮಾಡಿಸಿದರೆ, ನಾನು ಆರತಿ ಮಾಡುವುದಕ್ಕೆ ಮಗು ಸಹಾಯ ಮಾಡಿತು ಅನ್ನಬಹುದಾ? ಅಲ್ಲ, ನೀವು ಒಬ್ಬರೇ ಮಾಡಿದ್ದಲ್ವಲ್ಲ, ಜೊತೆಗೆ ಮಗು ಇತ್ತಲ್ವೋ? ಹಾಗಾದರೆ ಮಗುವಿನ ಸಹಾಯ ಪಡೆದು ನೀವು ಮಾಡಿದಂತೆ ಆಯಿತು ಅಲ್ವಾ? ಯಾರಾದರೂ ಹೇಳ್ತಾರಾ ಪ್ರಜ್ಞೆ ಇದ್ದವರು? ಹಾಗಾದರೆ ಮಗುವಿನ ಕೈ ಹಿಡಿದು ಮಂಗಳಾರತಿಯನ್ನು ನಾವೇ ಎತ್ತಿ ಮಾಡಿಸಿದರೆ, ಮಗುವಿಗೆ ಕಲಿಸಬೇಕು ಅಂತ ಮಗುವಿನ ಮೇಲಿನ ಪ್ರೀತಿಯಿಂದ ತಂದೆ ಮಾಡಿಸಿದ್ದು ಅಷ್ಟೇ ಹೊರತು ಮಗುವಿನ ಸಹಾಯ ತಂದೆಗೆ ಇಲ್ಲ. ತಂದೆ ತಾನೇ ಮಾಡಿದ ಹಾಗೆ ಲೆಕ್ಕ ಅದು. ದೇವರು ಮಾಡುವುದು ಹೀಗೆ. ಮಕ್ಕಳಂತೆ ಇರುವ, ಮಕ್ಕಳೇ ಆದ ಬ್ರಹ್ಮಾದಿ ದೇವತೆಗಳನ್ನು ತಾನು ಉಪಯೋಗಿಸಿ ಅವರೊಳಗಿದ್ದು ಹೊರಗಿದ್ದು ಎಲ್ಲ ಠಾವಿನಲ್ಲಿದ್ದು ತಾನೇ ಮಾಡಿಸಿ ಅವರಿಗೆ ಮಾಡಿದ್ದೇವೆ ಅನ್ನುವ ತೃಪ್ತಿಯನ್ನು ಕೊಟ್ಟು, ಕೀರ್ತಿಯನ್ನು ಅವರಿಗೆ ಕಟ್ಟಿ ತಾನು ತನ್ನ ಕೆಲಸವನ್ನು ಮಾಡಿಕೊಳ್ತಾನೆ ಪರಮಾತ್ಮ. ಅಷ್ಟೇ ಹೊರತು ಯಾರೂ ಅವನಿಗೆ ಸಹಾಯ ಮಾಡಿದವರಿಲ್ಲ.
ಆದರೆ ಇನ್ನುಳಿದವರು ಯಾರೂ ದೇವರ ಸಹಾಯವಿಲ್ಲದಂತೆ ಏನೂ ಮಾಡುವಂತಿಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ಇದ್ದಾನೆ, ತಾನೇ ಪೂರ್ಣವಾಗಿ ಇನ್ನೊಬ್ಬರ ಅಪೇಕ್ಷೆ ಕಿಂಚಿತ್ತೂ ಇಲ್ಲದೇ ಇದ್ದಂತೆ ಸೃಷ್ಟಿಯನ್ನು ಮಾಡಿಕೊಂಡು ಪ್ರವೇಶ ಮಾಡುವ ಸಾಮರ್ಥ್ಯವನ್ನು ಪಡೆದ ಒಬ್ಬ ವ್ಯಕ್ತಿ ಅವನು ಭಗವಂತ. ಅವನಂಥವರು ಇನ್ನೊಬ್ಬರಿಲ್ಲ, ಅವನು ಮಹಾನ್. ಆದ್ದರಿಂದ ಅವನು ಮಹಾವಿಷ್ಣು. ಸ್ವಸೃಷ್ಟಂ ಪ್ರವಿಶೇದ್ಯಸ್ಮಾತ್ ಸ್ವಾತಂತ್ರ್ಯೇಣ ಸ್ವೇನೈವ ಸೃಷ್ಟಂ ಪ್ರವಿಶೇದ್ಯಸ್ಮಾನ್ ಮಹಾವಿಷ್ಣುಸ್ತತಃ ಸ್ಮೃತಃ. ಆದ್ದರಿಂದ ಆ ಭಗವಂತನನ್ನು ಮಹಾವಿಷ್ಣು ಅಂತ ಕರೀತಾರೆ. ತಾನೇ ಸೃಷ್ಟಿ ಮಾಡಿಕೊಂಡು ತಾನು ಪ್ರವೇಶ ಮಾಡಿದ, ತಾನೇ ಸೃಷ್ಟಿ ಮಾಡಿಕೊಂಡು ಅನ್ನುವುದರ ಮೇಲೆ ಭಾರ ಹಾಕಿದ್ದಕ್ಕೆ ಮಾತ್ರ ಮಹತ್ವ ಅಲ್ಲ. ಸ್ವಸೃಷ್ಟಂ ಪ್ರವಿಶೇದ್ಯಸ್ಮಾನ್ ಮಹಾವಿಷ್ಣುಸ್ತತಃ ಸ್ಮೃತಃ. ಸೃಷ್ಟಿಯೇನೋ ಮಾಡಿ ಸುಮ್ಮನೆ ಬಿಟ್ಟಿಲ್ಲ, ಒಳಗೆ ಪ್ರವೇಶ ಮಾಡಿದ್ನಲ್ಲ, ಅದಕ್ಕಾಗೇನೆ ಅವನು ಮಹಾನ್. ಅರ್ಥವಾಯ್ತಲ್ಲ? ಶಬ್ದದ ಮೇಲೆ ಭಾರ. ಸ್ವಸೃಷ್ಟ, ತಾನು ಸೃಷ್ಟಿ ಮಾಡಿದ್ದು, ಸ್ವತಂತ್ರವಾಗಿ ಸೃಷ್ಟಿ ಮಾಡಿದ್ದು, ಅದರಲ್ಲಿ ಪ್ರವೇಶ ಮಾಡ್ತಾನೆ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ. ಆದ್ದರಿಂದ ದೊಡ್ಡವ ಅಂತ ಈಗ ತಿಳಿದಿದ್ದಾಯಿತು. ಅದೇ ಮಾತಿನ ಇನ್ನೊಂದು ಛಾಯೆ. ತಾನು ಸೃಷ್ಟಿ ಮಾಡಿದ, ಮಾಡಿ ಕೈ ಬಿಟ್ಟ ಅಂತಾಗಬಹುದಾಗಿತ್ತಲ್ವ? ಹಾಗೆ ಅಲ್ವೋ? ಬೇಕಾದಷ್ಟು ಪದಾರ್ಥಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮಾಡಿ ನೀವು ಹಣ ಕೊಟ್ಟು ತೆಗೆದುಕೊಂಡು ಬರ್ತೀರ. ಮುಂದಿನ ಕೆಲಸ ನಿಮ್ಮದು, ಅವರದಲ್ಲ. ಏನೋ ಕೆಲವರು ಹೇಳ್ತಾರೆ, ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ಹೇಳಿ, ಫೋನ್ ಮಾಡಿ, ನಾವೇನಾದರೂ ರಿಪೇರಿಸಿದ್ರೆ ಮಾಡ್ತೇವೆ ಅಂತ ಸ್ವಲ್ಪ ದಿವಸಕ್ಕೆ ಗ್ಯಾರಂಟಿ ಅದು ಕೊಡ್ತಾರೆ. ಆದರೆ ಆ ವಸ್ತು ಇರೋವರೆಗೆ ಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಬಂದು ಇದ್ದು ನಾವೇ ಆಪರೇಟ್ ಮಾಡ್ತೇವೆ ಅಂತ ಹೇಳುವವರು ಯಾರಾದರೂ ಇದ್ದಾರೆ ಅಂತಿಟ್ಟುಕೊಳ್ಳಿ. ಇದ್ದರೆ ನೀವು ಒಪ್ಪಿಕೊಳ್ತೀರೋ? ನಿಮ್ಮ ಮನೆಗೆ ಒಂದು ಫ್ರಿಜ್ಜು ಬಂತು, ಯಾರು ಫ್ರಿಜ್ಜು ಮಾಡಿದರೋ ಅದನ್ನು ಆಪರೇಟ್ ಮಾಡುವುದಕ್ಕೆ ಅವನು ಬಂದು ನಿಮ್ಮ ಮನೆಯಲ್ಲಿ ನೆಲೆಸಿದ. ಮನೆಯಲ್ಲಿ ಟಿ ವಿ ಇದೆ, ಅದನ್ನು ಆಪರೇಟ್ ಮಾಡುವುದಕ್ಕೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವನೇ ಬಂದು ಕುಳಿತ, ನೆಲೆಸಿದ. ನಿಮ್ಮ ಮನೆಯಲ್ಲಿ ಇರುವುದಕ್ಕೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಅವಕಾಶವಿಲ್ಲದ ಸ್ಥಿತಿ ಬಂದೀತು. ಆ ವಸ್ತುಗಳನ್ನು ನೀವು ಅಂಗಡಿಯಿಂದ ತಂದಾಗ ಅದರ ವ್ಯವಸ್ಥೆ ಮಾಡುವುದಕ್ಕೆ ಆ ವಸ್ತುಗಳ ನಿರ್ಮಾಣ ಮಾಡಿದವರೆಲ್ಲ ಜೊತೆಗೆ ಬಂದದ್ದೇ ಆದರೆ ನೀವೇ ಇರುವುದಕ್ಕೆ ಸ್ಥಳ ಇರಲಿಕ್ಕಿಲ್ಲ. ಹಾಗಾದರೆ ಅವರು ಬರುವುದೂ ಇಲ್ಲ, ಅವರು ಬರುವುದು ನಿಮಗೆ ಬೇಕಾಗಿಯೂ ಇಲ್ಲ ಅಲ್ವೋ? ಆದರೆ ಇಲ್ಲಿ ಹಾಗಲ್ಲ. ಭಗವಂತ ತಾನು ಸೃಷ್ಟಿ ಮಾಡಿ ಆಚೆಗೆ ಕೊಟ್ಟಾಯಿತು, ಮುಂದಿನದು ನಿಮಗೆ ಬಿಟ್ಟದ್ದು ಅಂತ ಎಂದಿಗೂ ಯಾವ ವಸ್ತುವಿನ ಬಗ್ಗೆಯೂ ದೇವರು ಹೇಳಿಲ್ಲ, ಹೇಳಿದರೆ ನಡೆಯುವುದೂ ಇಲ್ಲ. ಯಾವುದೇ ವಸ್ತುವನ್ನು ದೇವರು ಸೃಷ್ಟಿ ಮಾಡಲಿ, ಆ ವಸ್ತುವಿನೊಳಗೆ ತಾನಿರ್ತಾನೆ. ಆ ವಸ್ತು ಇರೋವರೆಗೆ ಆ ವಸ್ತುವಿನಿಂದ ಏನೆಲ್ಲ ಕೆಲಸ ಆಗಬೇಕೋ ಆ ಕೆಲಸವನ್ನು ಮಾಡಿಸ್ತಾನೆ. ಬಹಳ ದೊಡ್ಡ ಮಾತಿದು. ಅಷ್ಟು ಸುಲಭವಾಗಿ ನಾವು ದೇವರ ಬಗ್ಗೆ ತಿಳಿಯುವಂತಿಲ್ಲ. ಒಂದು ಸಣ್ಣ ಗಿಡ ತಿಳಿದುಕೊಳ್ಳಿ, ಮಾವಿನ ಗಿಡ. ಮಾವಿನ ಹಣ್ಣನ್ನು ತಿನ್ನುವ ಕಾಲ ಬಂದಿದೆ ಅಲ್ವೋ? ಪ್ರಾಯ ಎಲ್ಲರೂ ಮನೆಯಲ್ಲಿ ಮಾವಿನ ಹಣ್ಣು ತಿಂದಿದ್ದೀರಲ್ಲ. ಆ ಮಾವಿನ ಹಣ್ಣಿನ ಗಿಡ, ಮಾವಿನ ಬೀಜ, ತೋಟಗಾರ ಮಾವಿನ ಬೀಜ ಗೊರಟು ಬಿತ್ತಿದ್ದಾನೆ, ಗಿಡ ಬೆಳೆಯತ್ತೆ, ದೊಡ್ಡದಾಯಿತು. ಏನು ಮುಂದಿನ ಕೆಲಸ ಅವನದು? ಬೀಜ ಬಿತ್ತಿದ್ದು, ನೀರು ಹಾಕಿದ್ದು. ಆ ಮಾವಿನ ರುಚಿ ಏನಿದೆ, ಅದರಲ್ಲಿ ಹೂವುಗಳು ಎಲೆಗಳು ಬರಬೇಕು, ಹೂವುಗಳು ಬರಬೇಕು, ಕಾಯಿಗಳಾಗಬೇಕು,
ಮುಂದೆ ಅದು ಹಣ್ಣಾಗಬೇಕು, ಆ ಹಣ್ಣಿನಲ್ಲಿ ಒಂದು ಪರ್ಟಿಕ್ಯುಲರ್ ಆದ ರುಚಿ ಇರಬೇಕು. ಅದು ಆಪೂಸ್ ಹಣ್ಣಾಗಿದ್ದರೆ ಅಥವಾ ಬೇರೆ ಬೇರೆ ಬೇನಿಷ ಹಣ್ಣು, ದಶೇರಿ ಹಣ್ಣು, ನಾನಾ ರೀತಿಯ ಹೆಸರುಗಳೆಲ್ಲ ಇವೆ. ಬೇರೆ ಬೇರೆ ರುಚಿಯ ವಿವಿಧ ಆ ಸ್ವಭಾವಕ್ಕೆ ತಕ್ಕಂತೆ ಅದು ರುಚಿ ಪಡೆದುಕೊಳ್ಬೇಕು. ಇದಕ್ಕೆಲ್ಲ ಏನು ಮಾಡಬೇಕು ತೋಟಗಾರ? ಬೆಳಗ್ಗೆ ರಾತ್ರಿ ಅದರಲ್ಲಿಯೇ ಕೂತು ಏನಾದರೂ ತಿವಿತಾ ಇರ್ತಾನ? ಏನು ತಿರುಗ್ತಾನ, ಕುಟ್ತಾನ, ಬೀಸ್ತಾನ, ಏನು ಮಾಡ್ತಾನಲ್ಲಿ? ಏನು ರಸ ಸುರಿತಾನ ರಾತ್ರಿ? ಗಿಡದೊಳಗೆ ಹಣ್ಣಿನೊಳಗೆ ರಸ ಬರೋದಕ್ಕೆ ಮನೆಯಲ್ಲಿ ಮಾಡಿಕೊಂಡು ಹೋಗಿ ಸುರಿದು ಬರ್ತಾನೆ ಅಲ್ಲಿ? ಏನು ಮಾಡ್ತಾನೆ? ಬೀಜ ಬಿತ್ತಿದ್ದಷ್ಟೇ ಕೆಲಸ. ಆ ಬಿತ್ತಿದ ಬೀಜ ಸಸಿಯಾಗಿ, ಗಿಡ ಆಗಿ, ಮರ ಆಗಿ, ಹೆಮ್ಮರವಾಗಿ ತಾನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಹೋಗುತ್ತೆ, ಅದಾಗತ್ತೆ. ಇದು ಮಾನವನ ಕೆಲಸ ಇಷ್ಟೇ. ಆದರೆ ನಿಜವಾಗಿ ಅದು ಆಗತ್ತಾ? ತನ್ನಷ್ಟಕ್ಕೆ ತಾನೇ ಆಗುವುದಿಲ್ಲ, ಅದನ್ನು ಆಗಿಸುತ್ತಾನೆ ದೇವರು. ಅದು ಹಾಗಾಗುವಂತೆ ಮಾಡ್ತಾನೆ ಒಳಗಿದ್ದು ದೇವರು ಮಾತ್ರ. ಸ್ವಸೃಷ್ಟಂ, ಏನೋ ಬೀಜ ಬಿತ್ತಿದ, ಗಿಡ ಹುಟ್ಟಿತು, ಆಯಿತು, ಮುಂದಿನ ಕೆಲಸ ನೀವು ನೋಡಿಕೊ. ಅಲ್ಲ, ತಾನು ಆ ಗಿಡದೊಳಗೆ ಇರ್ತಾನೆ ಪರಮಾತ್ಮ. ಇದ್ದು ಆ ಗಿಡ ಬೆಳೆಯುವಂತೆ ಮಾಡ್ತಾನೆ, ಹೂವಾಗುವಂತೆ ಮಾಡ್ತಾನೆ, ಕಾಯಿ, ಹಣ್ಣು, ಅದರಲ್ಲಿ ರಸ, ಅಕ್ಕಪಕ್ಕದ ಟೊಂಗೆಗಳಲ್ಲಿ, ರೆಂಬೆಗಳಲ್ಲಿ ಎಲ್ಲಿಯೂ ಕಾಣದ ಆ ರಸ ಹಣ್ಣಿನಲ್ಲಿ ಮಾತ್ರ ಬಂದು ಶೇಖರಣೆಯಾಗ್ತದೆ. ಆ ಗಿಡದ ಸತ್ವ ಎಲ್ಲ ಆ ಹಣ್ಣಿನಲ್ಲಿ ಬಂದು ತುಂಬಿಕೊಳ್ಳುತ್ತೆ. ತುಂಬಿ ತುಂಬಿ ಜನರ ಮನಸ್ಸೆಲ್ಲ ತುಂಬುವಂತೆ, ಆನಂದದಿಂದ ತುಂಬುವಂತೆ ಮಾಡುತ್ತೆ. ಹಣ್ಣಿನ ತುಂಬನ್ನು ತೆಗೆದು ಹೊಟ್ಟೆಯನ್ನು ತುಂಬಿಕೊಂಡಾಗ ಮನಸ್ಸಿನಲ್ಲಿ ಆನಂದ ತುಂಬುವಂತೆ ಮಾಡುವ ಆ ಕಲೆ ಉಂಟಲ್ಲ ಆ ಭಗವಂತನಲ್ಲಿ, ಅದು ಯಾರಲ್ಲಿದೆ? ಸೃಷ್ಟಿ ಮಾಡಿ ಬೇಜವಾಬ್ದಾರಿತನದಿಂದ ಬಿಡಲಿಲ್ಲ. ಸ್ವಸೃಷ್ಟಂ ಪ್ರವಿಶೇದ್ಯಸ್ಮ, ಸೃಷ್ಟಿ ಮಾಡ್ತಾನೆ ಕೂಡಲ ಪ್ರವೇಶ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ ಕೂಡಲ ಪ್ರವೇಶ ಮಾಡ್ತಾನೆ. ಹೀಗೆ ಸೃಷ್ಟಿ ಮಾಡಿದ್ರೊಳಗೆ ಎಲ್ಲನೂ ಪ್ರವೇಶ ಮಾಡಿಯೇ ತೀರ್ತಾನೆ ಅನ್ನೋದಕ್ಕೋಸ್ಕರವಾಗಿ ಮಹಾವಿಷ್ಣು ತಾನೇ ಸೃಷ್ಟಿ ಮಾಡಿಕೊಂಡದ್ದರಲ್ಲಿ ಪ್ರವೇಶ ಮಾಡ್ತಾನೆ ಎನ್ನುವುದಕ್ಕೆ ಮಹಾವಿಷ್ಣು ಅಂತ ಒಂದು ವೇಳೆ ಆದರೆ, ಸೃಷ್ಟಿ ಮಾಡಿದ್ರೊಳಗೆ ಪ್ರವೇಶ ಮಾಡದೇ ಬಿಡೋದಿಲ್ಲ, ಮಾಡಿಯೇ ತೀರ್ತಾನೆ. ಅದಿರೋವರೆಗೆ ಅದರಲ್ಲಿರ್ತಾನೆ. ಅರ್ಥಾತ್ ತಾನು ಸಂಕಲ್ಪ ಮಾಡಿದ ಕಾಲದವರೆಗೆ ಅದರೊಳಗಿದ್ದು ಅದಕ್ಕೆ ಅಸ್ತಿತ್ವ ಕೊಟ್ಟು ಅದರಿಂದ ಆಗಬೇಕಾದ ಕಾರ್ಯಗಳನ್ನು ಮಾಡಿಸ್ತಾನೆ ದೇವರು. ಇದು ಒಂದು ಹಣ್ಣಿನೊಳಗೂ ಸರಿ, ಇದು ಕಲ್ಲಿನಲ್ಲಿಯೂ ಸರಿ, ಮಣ್ಣಿನಲ್ಲಿಯೂ ಸರಿ, ವಜ್ರದಲ್ಲಿಯೂ ಸರಿ, ಬಂಗಾರದಲ್ಲಿಯೂ ಸರಿ, ಬೆಳ್ಳಿಯಲ್ಲಿಯೂ ಸರಿ. ನೂರಾರು ಸಾವಿರ ವರ್ಷಗಳ ಹಿಂದಿನ ಪ್ರಾಚೀನವಾದಂತಹ ವಜ್ರ ಅಂತ ಇರಬಹುದು, ಸಾವಿರಾರು ವರ್ಷಗಳ ಹಿಂದಿಂದು, ಸಾವಿರಾರು ವರ್ಷಗಳಿಂದಲೂ ಆ ವಜ್ರದಲ್ಲಿ ವಜ್ರತೆಯನ್ನು ಕೊಟ್ಟು ಮಹದ್ಭಯಂ ವಜ್ರ ಮುದ್ಯತಂ, ವಜ್ರ ಎಂಬ ಹೆಸರಿನಿಂದ ಆ ವಜ್ರದೊಳಗೆ ತಾನಿದ್ದು ಆ ಗಟ್ಟಿತನವನ್ನು ಕೊಟ್ಟು ಇನ್ನಿತರ ಕಲ್ಲುಗಳಲ್ಲಿ ಇಲ್ಲದ ಆ ವೈಶಿಷ್ಟ್ಯವನ್ನು, ಆ ಹೊಳಪನ್ನು ಕೊಡ್ತಾನೆ, ಆ ಗಟ್ಟಿತನವನ್ನು ಕೊಡ್ತಾನೆ, ಆ ಆಕರ್ಷಕತೆಯನ್ನು ಕೊಡ್ತಾನೆ, ಆ ಬೆಲೆಯನ್ನು ಅದಕ್ಕೆ ಕಟ್ಟುತ್ತಾನೆ. ಎಷ್ಟು ದಿವಸ ಇರ್ತಾನೆ ಆ ವಜ್ರ, ಇರೋ ಅಷ್ಟು ದಿವಸವೂ ಅದರೊಳಗಿದ್ದಾನೆ. ತಾನು ಸಂಕಲ್ಪ ಮಾಡಿದಷ್ಟು ದಿವಸವೂ ಅದನ್ನು ಇಟ್ಟು ಅದರೊಳಗಿದ್ದು ಅದನ್ನು ಈ ರೀತಿ ವಸ್ತುಗಳನ್ನು ಸೃಷ್ಟಿ ಮಾಡುವವರು ಯಾರಾದರೂ ಜಗತ್ತಿನೊಳಗಿದ್ದಾರೋ? ಸೃಷ್ಟಿ ಮಾಡಿದ ಮೇಲೆ ಅದರೊಳಗೆ ಪ್ರವೇಶ ಮಾಡಿ ಎಲ್ಲ ಕೆಲಸ ಮಾಡೋರು. ಇಂಥ ದೊಡ್ಡ ಕೆಲಸ ದೇವರು ಮಾಡ್ತಾನೆ, ನಾವು ನಾಳೆಯಿಂದ ಪ್ರಾರಂಭ ಮಾಡೋಣ, ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡೋಣ ಅಂತ ಏನಾದರೂ ಉಸಾಬರಿ ಮಾಡಲಿಕ್ಕೆ ಹೋಗಬೇಡಿ. ಅವ್ಯವಸ್ಥೆಯಾದೀತು. ಚೆನ್ನಾಗಿ ರುಚಿಯಾಗಿ ಸಾರು ಮಾಡಿ, ನಿನ್ನೆನೇ ಉಪನ್ಯಾಸದಲ್ಲಿ ಹೇಳಿದರು ಸ್ವಾಮಿಗಳು, ಇದು ದೊಡ್ಡ ಅಸ್ತಿಕೆಯಂತೆ, ಸೃಷ್ಟಿ ಮಾಡಿದ ಮೇಲೆ ಒಳಗೆ ಪ್ರವೇಶ ಮಾಡೋದು ಅಂತ. ಆ ಸಾರಿನೊಳಗೆ ನೀವು ಕೂತ್ರೆ ನಿಮ್ಮ ಗತಿ ಏನು? ಅದನ್ನು ಕುಡಿಯುವವರು ಯಾರು? ಮಾಡಿದ ಅನ್ನದಲ್ಲಿ, ಸಾರಿನಲ್ಲಿ, ಸೀಕರಣೆಯಲ್ಲಿ ನೀವೇ ಹೋಗಿ ಕುಳಿತರೆ ಅದಲ್ಲ. ತಾನು ಸೃಷ್ಟಿ ಮಾಡಿದ ಜಗತ್ತಿನೊಳಗೆ ದೇವರು ಪ್ರವೇಶ ಮಾಡಿದರೂ ಕೂಡ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆಯಾಗಿಲ್ಲ.
ಇದೀಗ ಹೇಳಿದೆ, ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದವರು ಮನೆ ತುಂಬ ಬಂದು ಕುಳಿತರೆ ನಿಮಗೆಲ್ಲಿರಲಿಕ್ಕೆ ಸ್ಥಳ ಅಂತ. ದೇವರು ಮನೆ ತುಂಬ ಇದ್ದಾನೆ, ಕಣ ಕಣಗಳಲ್ಲಿದ್ದಾನೆ, ಗಾಳಿಯಲ್ಲಿ, ಬೆಳಕಿನಲ್ಲಿ, ಎಲ್ಲ ಕಡೆಗಿದ್ದಾನೆ. ಆದರೂ ನಮಗಿರೋದಕ್ಕೆ ತೊಂದರೆ ಕೊಟ್ಟಿಲ್ಲ. ತಾನಿದ್ದಾನೆ, ನಮಗೂ ಇರುವುದಕ್ಕೆ ಬಿಟ್ಟಿದ್ದಾನೆ. ಅದಕ್ಕೆ ಅವನು ವಾಸುದೇವ. ವಾಸನಾದ್ ವಾಸುದೇವೋಸಿ. ಇನ್ನೊಬ್ಬರಿಗೂ ವಾಸ ಮಾಡುವುದಕ್ಕೆ ಕೊಡ್ತಾನೆ, ತಾನೂ ಎಲ್ಲ ಕಡೆಗೆ ವಾಸ ಮಾಡಿದ್ದಾನೆ. ತನ್ನೊಳಗೆ ಎಲ್ಲ ಇಟ್ಟುಕೊಂಡಿದ್ದಾನೆ, ತಾನೆಲ್ಲದರೊಳಗಿದ್ದಾನೆ, ಇನ್ನೊಬ್ಬರನ್ನು ಅಲ್ಲಲ್ಲಿ ಇರುವುದಕ್ಕೆ ಬಿಡ್ತಾನೆ. ಅದಕ್ಕಾಗಿ ವಾಸುದೇವ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ. ಹೀಗಾಗಿ ಪರಮಾತ್ಮ ಮಹಾವಿಷ್ಣು ಗೊತ್ತಾಯ್ತಲ್ಲ, ಎಲ್ಲ ಕಡೆಗೆ ಪ್ರವೇಶ ಮಾಡಿದ್ದಾನೆ. ಆದರೆ ಇನ್ನೊಬ್ಬರಿಗೆ ಪ್ರವೇಶ ಮಾಡುವುದಕ್ಕೆ ಅಡ್ಡಿ ಆಗಿಲ್ಲ. ಆ ರೀತಿಯ ಪ್ರವೇಶ ಇದು ಅದ್ಭುತ, ಮಹತ್ವ ಇರುವ ಪ್ರವೇಶ ಮಹಾವಿಷ್ಣು. ತಾನೊಳಗಿದ್ದು ರುಚಿಯನ್ನು ಕೊಡ್ತಾನೆ, ತಾನೊಳಗಿದ್ದು ಆ ಕಾರ್ಯವನ್ನು ಮಾಡುವ ಶಕ್ತಿಯನ್ನು ಕೊಡ್ತಾನೆ. ಅದಕ್ಕಾಗಿ ಪ್ರವೇಶ ಮಾಡ್ತಾನೆ. ಸ್ವತಃ ಪ್ರವೃತ್ಯ ಶಕ್ಯತ್ವ ಈಶಾವಾಸ್ಯಮಿದಂ ಜಗತ್. ಆದ್ದರಿಂದ ಪರಮಾತ್ಮ ಮಹಾವಿಷ್ಣು ಎಂಬುದಾಗಿ ಶಾಸ್ತ್ರ ಕೊಂಡಾಡುತ್ತೆ. ಅಂತಹ ಮಹಾವಿಷ್ಣು ಆಗಿದ್ದಾನೆ ನಾರಾಯಣ, ನರಸಿಂಹ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಮಹಾವಿಷ್ಣು 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 ಮಹಾವಿಷ್ಣು. ನೀವೇನು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಿ, ಆ ಎಲ್ಲ ಔಷಧಿಗಳಲ್ಲಿ, ಪೌಷ್ಟಿಕ ಆಹಾರಗಳಲ್ಲಿ ಮಹಾವಿಷ್ಣು ದೇವರೇ ಸೃಷ್ಟಿ ಮಾಡಿದ ಆ ಎಲ್ಲ ವಸ್ತುಗಳಲ್ಲಿ ತುಂಬಿಕೊಂಡು ದೇವರಿದ್ದಾನೆ. ಪೂರ್ಣ ಶಕ್ತಿಯನ್ನು ದೇವರೇ ಕೊಟ್ಟಿದ್ದಾನೆ, ಪೂರ್ಣ ಕಾರ್ಯವನ್ನು ದೇವರೇ ಒಳಗೆ ಮಾಡಿಸ್ತಾನೆ. ಏನೇನೂ ಚಿಂತೆ ಬೇಡ. ಮಹಾವಿಷ್ಣು ಮಹಾವಿಷ್ಣು ಮಹಾವಿಷ್ಣು. ವಿಠ್ಠಲ 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 ವಿಠ್ಠಲ. ನರಸಿಂಹ 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 ನರಸಿಂಹ. ವಿಠ್ಠಲ 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 ವಿಠ್ಠಲ. ನರಸಿಂಹ ನರಸಿಂಹ ನರಸಿಂಹ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.